ಶಾರದಾರ್ ಅಮ್ಮನ ಹತ್ರ ಮಾತಾಡಿ ಎಷ್ಟು ನಿರ್ಧಾರ ಆಯ್ತು. ಇಂಥ ಟೈಮಲ್ಲಿ ನನ್ನ ಮಗ ಯಾವುದು ತಪ್ಪೇ ಮಾಡಿಲ್ಲ ಅಂತ ನಂಬೋದಿದೆಯಲ್ಲ, ಅದು ಅಮ್ಮ ಅನ್ನೋ ಜೀವಕ್ಕೆ ಮಾತ್ರ ಸಾಧ್ಯ ಶಾರದಾರ್. ಹೌದು ಸರ್, ಎಷ್ಟೇ ಕಷ್ಟ ಬರಲಿ ಅಮ್ಮ ಹೇಳೋ ಸಾಂತ್ವನ ಎಷ್ಟೋ ಧೈರ್ಯ ತುಂಬುತ್ತೆ. ನಮಸ್ತೆ ಸರ್. ನಮಸ್ಕಾರ ಸಿದ್ಧಾರ್ಥ ಅವರೇ. ನೋಡಿ, ನಾನು ಲಾಯರ್ ಆಗಿ ಪ್ರಾಮಾಣಿಕವಾಗಿ ನನ್ನ ಕರ್ತವ್ಯ ನಿಭಾಯಿಸಬೇಕು ಅಂದರೆ ನೀವು ಎಲ್ಲ ಸತ್ಯನೂ ನನಗೆ ಹೇಳಬೇಕು. ನಿಜ ಹೇಳಿ, ನಿಮ್ಮಿಬ್ಬರಲ್ಲಿ ಅಂದರೆ ನಾವಿಬ್ರು ಶೂಟ್ ಮಾಡಿಲ್ಲ ಸರ್. ಮತ್ತೆ ಪೊಲೀಸ್ನವ್ರ ಮುಂದೆ ನಾನೇ ಶೂಟ್ ಮಾಡಿದ್ದು ಅಂತ ಸರೆಂಡರ್ ಯಾಕಾದ್ರೆ? ಅವತ್ತಿನ ಸನ್ನಿವೇಶ ಆಗಿತ್ತು ಸರ್. ಒಂಥರ ಗೊಂದಲದಲ್ಲೇ ಎಲ್ಲ ಆಗೋಯ್ತು. ಜ್ಯೋತಿಗ ಕೈಯಲ್ಲಿ ಕಣ್ಣಿತ್ತು. ಅವಳು ಮುಂಗೋಪಿ ಏನಾದರೂ ಅನಾಹುತ ಮಾಡಿಬಿಟ್ರೆ ಅಂತ ಅವಳ ಕೈಯಲ್ಲಿ ಇದ್ದಿದ್ದ ಕಣ್ಣನ್ನ ನಾನು ಕಿತ್ಕೊಂಡೆ. ಇವ್ರಿಗನ್ನ ಕಿತ್ಕೊತಿದ್ದಾಗೆ ಜ್ಯೋತಿಕ ಡ್ರಾಮಾ ಮಾಡೋದಕ್ಕೆ ಶುರು ಮಾಡಿ. ಶೂಟ್ ಆಗೋಯ್ತು. ಹೌದು ಸರ್. ಶಾರದವರು ಟ್ರಿಗರ್ ಪ್ರೆಸ್ ಮಾಡಿಲ್ಲ, ನಾನು ಟ್ರಿಗರ್ ಪ್ರೆಸ್ ಮಾಡಿಲ್ಲ. ಶೂಟ್ ಆಯಿತು ಅಂತ ನಮಗೆ ಗೊತ್ತಾಗಲಿಲ್ಲ. ಕೂಡಲೇ ಎಲ್ಲರೂ ಶಾರದವರೇ ಶೂಟ್ ಮಾಡಿದ್ವಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಆಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತಕ್ಷಣ ನಾನು ಕಣ್ಣನ್ನು ನನ್ನ ಕೈಯಲ್ಲಿ ಇಟ್ಕೊಂಡು ನಾನೇ ಸರೆಂಡರ್ ಆಗಿಬಿಟ್ಟೆ. ಹೌದು ಸರ್, ನನಗೆ ಯಾಕೋ ಆ ಕೊಂಡು ಬೇರೆ ಕಡೆಯಿಂದ ಬಂತು ಅಂತ ಅನಿಸ್ತಾ ಇದೆ. ನಾವು ಹಿಡ್ಕೊಂಡಿರೋ ಕಣ್ಣಿಂದ ಶೂಟ್ ಆಗಲಿಲ್ಲ ಸರ್. ನಿಮ್ಮ ಪ್ರಕಾರ ನೀವಿಬ್ರು ಶೂಟ್ ಮಾಡಿಲ್ಲ? ಆರ್ ಯು ಶೂಟ್? 100% ಸರ್. ನಾವಿಬ್ಬರಲ್ಲಿ ಯಾರೂ ಟ್ರಿಗರ್ ಗೊತ್ತಿಲ್ಲ. ರೋಹನ್ ಕೂಡ ನೀವಿಬ್ರು ಇಟ್ಕೊಂಡಿರೋ ಗನ್ನ ಟ್ರಿಗರ್ನ ಒತ್ತಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಬೇರೆ ಎಲ್ಲಿಂದನೋ ಶೂಟ್ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಮಿಸ್ಟರ್ ಸಿದ್ಧಾರ್ಥ್, ಬೇರೆ ಯಾರೋ ಇದನ್ನ ಮಾಡಿರೋ ಸಾಧ್ಯತೆ ಇದೆ. ಸರಿ, ನಿಮಗೆ ಬೇರೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಅನುಮಾನ ಯಾರ ಮೇಲೂ ಇಲ್ಲ ಸರ್. ನಾನು ಕಂಡಾಗ ಅಲ್ಲಿ ಇದ್ದವರು ಯಾರ ಕೈಯಲ್ಲೂ ಗನ್ ಇರಲಿಲ್ಲ. ಅಥವಾ ನನಗೆ ಕಾಣಿಸ್ತಾನೂ ಇರ್ಬೋದು. ಸರ್, ನನಗೆ ಜ್ಯೋತಿ ಕಾಣಕ್ಕೊಂಡು ಯಾವ ಉದ್ದೇಶನೂ ಇರಲಿಲ್ಲ. ಶೂಟ್ ಆದ್ಮೇಲೂ ಅಷ್ಟೇ ಜ್ಯೋತಿ ಯಾಕೋ ಶಾರದವರೇ ಶೂಟ್ ಮಾಡಿದ್ದು ಅಂತ ಕೂಗೋದಕ್ಕೆ ಶುರು ಮಾಡಿದ್ದ. ಗನ್ನು ಶಾರದನ್ ಕೈಲೇ ಇತ್ತು, ಅವಳೇ ಶೂಟ್ ಮಾಡಿದ್ದು. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಾನು ಗನ್ ಹಿಡಿದಿದ್ದೆ. ಅವಳು ನನ್ನ ಮೇಲೂ ಹೇಳ್ಬೋದಾಗಿತ್ತಲ್ವ ಸರ್. ಆದರೆ ಅವಳು ಹಾಗೆ ಮಾಡಲಿಲ್ಲ. ಶಾರದಾ ಮೇಲೆ ಅಪವಾದ ಹೊರಿಸ್ಬೇಕು ಅನ್ನೋ ಥರ ಕಿರ್ಚ್ಕೋತಾ ಇದ್ದಾಗಿತ್ತು. ಏನು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಬಟ್ ಯಾಕೋ ಇದೆಲ್ಲ ಏನೋ ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾ ಇದೆ. ನಥಿಂಗ್ ಟು ವರಿ ಸಿದ್ಧಾರ್ಥ್, ನಾನು ಇದನ್ನು ಡೀಲ್ ಮಾಡ್ತೀನಿ. ನೀವು ಧೈರ್ಯವಾಗಿ ನಾಳೆ ಕೋರ್ಟಲ್ಲಿ ಮೀಟ್ ಮಾಡೋಣ. ಇಷ್ಟೊಂದು ಟೆನ್ಷನ್ ಆಗಿದ್ದಿಲ್ಲ. ನಾನು ಹೋಗಿ ನೋಡ್ತೀನಿ ಏನಾಗಿದೆ ಅಂತ. ನೋಡಪ್ಪ ಸಿದ್ಧಾರ್ಥ್. ಸಿದ್ದು, ಏನು ಆಯ್ತಲ್ಲ? ಯಾಕೋ ಹೀಗೆ ಮಾಡ್ಕೊಂಡೆ? ಏನಾಯ್ತು ನಿನ್ಗೆ? ಸಿದ್ದು, ನೋಡು ಸಿದ್ದು, ನೀನೇನು ತಪ್ಪು ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದು ಯಾವ ಪಾಪಿ ದೃಷ್ಟಿ ನಿನ್ ಮೇಲೆ ಬಿತ್ತೋ ಏನೋ, ನಿನಗೆ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು. ನೋಡು, ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಒಂದೊಳ್ಳೆ ಲಾಯರ್ನ ಹುಡ್ಕೊಂಡ್ಬರ್ತೀನಿ. ನಿಂದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡಿ ಈ ನರಕದಿಂದ ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ. ನಿನ್ನ ಬಿಡ್ಸೋಕೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಕಣ. ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ. ಸಿದ್ದು, ಆಗೋದಕ್ಕೆ ನೀನೇ ಕಾರಣ. ನಿನ್ನ ಆ ಕಾಳು ಗುಣ. ಯಾರು ಬಂದು ನನ್ನ ಲೈಫ್ ಬಗ್ಗೆ ಫೀಲ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಮ ಈ ನಾಟಕದ ಸಿಂಪತಿ ಎಲ್ಲ ನಂಗೆ ಬೇಕಾಗಿಲ್ಲ. ನನ್ನ ಜೊತೆ ನನ್ನ ಕುಟುಂಬದವರಿದ್ದಾರೆ. ನನ್ನನ್ನು ಹೇಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಏನ್ ಹೇಳ್ತಾ? ನಾನು ಬೇರೆಯವನೇನೋ? ನೀನು ಕುಟುಂಬದವನಲ್ವೇನೋ? ಗಾಬರಿ ಆಗಬೇಡಿ. ಆ ದಿನ ಏನಾಯ್ತು ಅಂತ ನಿಮ್ಮಿಂದ ಹೇಳಕ್ಕಾಗುತ್ತಾ? ನಿಮ್ಗೆ ಅವತ್ತು ಯಾರು ಶೂಟ್ ಮಾಡಿದ್ರಿ? ಅವತ್ತು ಏನಾಯ್ತು ಅಂತ ವಿವರಿಸ್ತೀರಾ? ಓ ಗಾಡ್, ಇವ್ರು ಯಾಕೆ ನನ್ನನ್ನೇ ನೋಡ್ತಾ ಇದ್ದಾರೆ? ಅಪ್ಪಿ ತಪ್ಪಿ ನಾನೇ ಶೂಟ್ ಮಾಡಿದ್ದು ಅಂತ ಏನಾದರೂ ಹೇಳ್ಬಿಡ್ತಾರಾ? ಏನಾಯ್ತು? ಯಾಕೆ ಏನು ಮಾತಾಡ್ತಾ ಇಲ್ಲ? ಏನು ಯೋಚನೆ ಮಾಡ್ತಾ ಇದ್ರು? ನಿನಗೆ ಶೂಟ್ ಮಾಡಿದ್ದು ಯಾರು ಅಂತ ಧೈರ್ಯವಾಗಿ ಹೇಳು. ಇನ್ಸ್ಪೆಕ್ಟರ್ ಇರಲಿಲ್ಲಪ್ಪ.
ಯಾಕೇನು ನೆನಪಾಗ್ತಿಲ್ವಾ? ಅದಕ್ಕೆ ತಂದವ್ರಿಗೆ ಶಿಕ್ಷೆ ಆಗೋದು ಬೇಡವಾ? ನೆನ್ಪು ಮಾಡ್ಕೊಳ್ರಿ, ಪ್ಲೀಸ್ ನೆನ್ಪು ಮಾಡ್ಕೊಳ್ಳಿ. ನಿನ್ ಕೈ ಮುಗಿತೀನಿ, ದಯವಿಟ್ಟು ನನ್ನ ಮಗನ ಬಿಟ್ಟು ಹೋಗ್ಬಿಡು. ಹೊರಟೋಗ್ಬಿಡು. ಸತ್ಯ, ನನ್ನ ಹೆಸರು ಹೇಳಿಲ್ಲ. ಜೀವನದಲ್ಲಿ ಮೊದಲನೇ ಸರಿ ಒಳ್ಳೆ ಕೆಲಸ ಮಾಡಿದ್ರಲ್ಲ. ಏನ್ ಮಾಡಿದ್ರಿ ಅಂತ ನಿಮ್ಮೇಲೆ ಯಾವ ಜನ್ಮದಲ್ಲಿ ಯಾರಿಗ ಅನ್ಯಾಯ ಮಾಡಿದ್ದೆ ಅಂತ ದೇವ್ರು ನನ್ಗೆ ನೋವು ಕೊಡ್ತಿದ್ದಾರೆ. ದರ್ಶನ ಹುಷಾರಿಂದ ಬಂದ್ರೆ ಪೊಲೀಸ್ನವರು ಅವ್ರ ಕೆಲಸ ಮುಗಿಸ್ಲಿ, ಆಮೇಲೆ ಬಂದು ಮಾತಾಡ್ಸೋಣ. ಇದೇನಿಲ್ಲಮ್ಮ, ಮಾತ್ರೆ ತಗೊಳ್ದೆ ಹಾಗೆ ಕೂತಿದ್ದೀರಲ್ಲ, ಏನಾಯ್ತು? ನನ್ನ ಮಗ ಸ್ಟೇಷನಲ್ಲಿ ಹನಿ ಹನಿ ನೀರು ಪಡೆದಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ನಾನು ಈ ಮಾತ್ರೆನೆಲ್ಲ ತಗೋಬೇಕಾಗ್ತಿ ಅಮ್ಮ. ಏನ್ ಮಾಡೋಕ್ಕೂ ಮನ್ಸಿಲ್ಲ. ನಾನು ಬದುಕಿದ್ರೆ ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಅಮ್ಮ ಬಿಡ್ತು ಅವನು, ಈಗ ಸಾಯೋ ಮಾತೆಲ್ಲ ಬೇಕಾ? ಅದು ಪುಟ್ಟ, ಅಪ್ಪ ಇನ್ನೇನ್ ಬಂದ್ಬಿಡ್ತಾರೆ. ಅಮ್ಮ ಹೇಳಿದಾರಲ್ವಾ, ಅಪ್ಪ ಕೆಲ್ಸದ ಮೇಲೆ ಹೊರಗೆ ಇದೆಲ್ಲ ಹಠ ಮಾಡ್ಬಾರ್ದು ಕಂದ. ಇಲ್ಲ ನಂಗಪ್ಪ ಅದು ಅಮ್ಮ ಇವತ್ತೇ ನೀನು ಒಬ್ಬನೇ ಬರ್ತಿದ್ಯಾ? ಅಪ್ಪ ಇಲ್ಲಮ್ಮ. ಮನಸ್ಸಲ್ಲಿ ಸಿದ್ದು ಸರು ಹೀರೋ, ಯಾವತ್ತು ಆ ಭಾವನೆ ಹಾಗೆ ಇರ್ಬೇಕು. ಅಂಥವ್ರು ಜೈಲಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಆ ಪುಟ್ಟ ಮನ್ಸು ಆಘಾತಕ್ಕೊಳಗಾಗತ್ತೆ. ಅದಕ್ಕೆ ಅವಳಿಗೆ ಯಾವ ವಿಷಯನೂ ಗೊತ್ತಾಗೋದು ಬೇಡ. ಶಾರದಾ, ಅಲ್ಲಿ ಏನಾಯ್ತಮ್ಮ? ಸಿದ್ದು ಸ್ಟೇಷನಿಂದ ಯಾವಾಗ ಹೊರಗಡೆ ಬರ್ತಾನೆ? ಅಮ್ಮ, ನಾಳೆ ಸರ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರಂತೆ. ಸರಿ ಏನು ತಪ್ಪು ಮಾಡಿಲ್ಲ, ಅವರು ನಿರಪರಾಧಿ ಅಂತ ನಾವು ಪ್ರೂವ್ ಮಾಡಬೇಕು. ನಮ್ಮ ಲಾಯರ್ ಕೂಡ ಸರಿಗೆ ಏನೂ ಆಗಲ್ಲ, ಬಿಡುಗಡೆ ಆಗ್ತಾರೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಸಿದ್ದು ಸರ್ಗೆ ಏನೂ ಆಗಲ್ಲ ವಿಮಲಮ್ಮ, ನಾಳೆ ಖಂಡಿತವಾಗ್ಲೂ ಅವರು ಬಿಡುಗಡೆ ಆಗ್ತಾರೆ. ಯಾಕೆ ಬಂದಿದ್ದೀನಿ ಇಲ್ಲಿಗೆ? ಮೊದಲೇ ನಮ್ಮ ಗ್ರಹಚಾರ ಸರಿ ಇಲ್ಲ ಪಾಲಾಕ್ಷ. ಶಿವನಾರಾಯಣ ಏನಾದ್ರು ನೋಡಿದ್ರೆ ಇಲ್ಲೇ ಕೊಂದ್ಬಿಡ್ತಾರೆ ಅಷ್ಟೇ. ಆಮೇಲೆ ಅವರು ನಾನೇ ನಿನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದೀನಿ ಅಂತ ದೊಡ್ಡ ರಂಪಾಟ ಮಾಡ್ತಾರೆ ಕಣ. ನಿನ್ ತಮ್ಮಯ್ಯ ಅಂತೀನಿ, ಹೋಗು ಇಲ್ಲಿಂದ. ಅಮ್ಮ, ನಾನು ದಶರಥನ್ ನೋಡೋದಕ್ಕೆ ಅಂತ ಬಂದೆ, ಅದನ್ನೇ ಅವ್ರ ಮುಂದೆ ಎಲ್ಲ ಹೇಳ್ತೀನಿ. ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ಅದನ್ನೆಲ್ಲ ಕೇಳೋಷ್ಟು ವ್ಯವಧಾನ ಇನ್ಯಾರಿಗೂ ಇಲ್ಲ ಪಾಲಾಕ್ಷ. ದಯವಿಟ್ಟು ದಯವಿಟ್ಟು ಏನಾದ್ರೂ ಮಾತಾಡೋದಿದ್ರೆ ನಾವು ಫೋನಲ್ಲಿ ಮಾತಾಡೋಣ ಕಣೋ. ನನ್ನ ಮಾತು ಕೇಳು ಪಾಲಾಕ್ಷ, ಮೊದಲು ನೀನ್ ಇಲ್ಲಿಂದ ಹೊಟ್ಟೋಗು. ಸರಿ ಸರಿ ಹೋಗ್ತೀನಿ. ದಶರಥ ಈಗ ಹೇಗಿದ್ದಾನೆ ಹೇಳು? ದಶರಥ ಈಗ ಹುಷಾರಾಗಿದ್ದಾನೆ, ಪ್ರಾಣಕ್ಕೆ ಏನೂ ಅಪಾಯ ಇಲ್ವಂತೆ. ದಶರಥ ಏನೂ ಪಾರದ, ಆದ್ರೆ ಸಿದ್ದು ಮತ್ತೆ ಶಾರದಾ ನೋಡಿ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ. ಹೋಗಿ ಹೋಗಿ ದಶರಥನ ಮೇಲೆ ಶೂಟ್ ಮಾಡೋದವರು. ನನ್ಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಶಾರದಾ ಅಥವಾ ಸಿದ್ದು ದಶರಥನ ಮೇಲೆ ಯಾಕೆ ಹೋರಾಡ್ತಾರೆ? ಜಗತ್ತಿನ ಮುಂದೆ ಸತ್ಯ ಬಯಲಾದಾಗ ಈ ಬೇಡಿ ಅನ್ನೋ ಬಂಧನ ಇರಲ್ಲ ಶಾರದಾ ಅವರೇ.
ನಿಮ್ಮ ಜಾಗದಲ್ಲಿ ನಾನು ಇದ್ದಿದ್ರು ನಂಗೆ ಇಷ್ಟು ದುಃಖ ಆಗ್ತಿರ್ಲಿಲ್ಲ ಸರ್. ಏನಾದರೂ ನೀವು ಧೈರ್ಯ ಕಳ್ಕೊಬಾರ್ದು ಶಾರದಾ ಅವರೇ. ನಾನು ಹೇಗೋ ಸಮಾಧಾನ ಮಾಡ್ಕೋತೀನಿ. ಆದ್ರೆ ದೀಪು ನಿನ್ನೆಯಿಂದ ಅಪ್ಪ ಎಲ್ಲಿ, ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಅಂತ 100 ಪ್ರಶ್ನೆ ಕೇಳ್ತಾ ಇದ್ದಾಳೆ.